ದಕ್ಷಿಣ ಒಳನಾಡಿಗೆ ಮುಂಗಾರು ಮಳೆ ಎಂಟ್ರಿಯನ್ನ ಕೊಟ್ಟಿದೆ. 8 ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಮಳೆಯ ಪ್ರವೇಶವಾಗಿದೆ. ಈ ಬಗ್ಗೆ ಕೇಂದ್ರ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ನಿರೀಕ್ಷೆಗಳಿತ್ತು, ಮತ್ತೆ ಹವಾಮಾನ ಇಲಾಖೆನೂ ಈ ಬಗ್ಗೆ ಮುನ್ಸೂಚನೆಯನ್ನ ಮಾಹಿತಿಯನ್ನ ಕೊಟ್ಟಿತ್ತು ಮೊದಲೇ. ಈ ಬಾರಿ ಅವಧಿಗೂ ಮುಂಚಿತವಾಗಿನೇ ಮುಂಗಾರು ಪ್ರವೇಶ ಆಗುತ್ತೆ ದಕ್ಷಿಣ ಒಳನಾಡಿಗೆ ಅಂತ. ಅದರಂತೆ 8 ದಿನದ ಮೊದಲೇ ಕೇರಳಕ್ಕೆ ಮುಂಗಾರು ಮಳೆಯ ಪ್ರವೇಶ ಆಗಿದೆ. ಇನ್ನು 3 ರಿಂದ 4 ದಿನದಲ್ಲಿ ಕರ್ನಾಟಕದ ಕರಾವಳಿ ಭಾಗಕ್ಕೂ ಮುಂಗಾರು ಮಳೆಯ ಪ್ರವೇಶ ಆಗುತ್ತೆ. ಹಾಗಾಗಿ ಕರಾವಳಿ ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಇನ್ನು ಮಂಗಳೂರಿನಲ್ಲಿ ಬೆಳಗ್ಗೆಯಿಂದಲೇ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. 2009ರ ರೀತಿಯಲ್ಲೇ ಈ ಬಾರಿಯೂ ಕೂಡ ಮಾನ್ಸೂನ್ ಬೇಗ ಪ್ರವೇಶಿಸುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ 8 ದಿನಕ್ಕೂ ಮುಂಚಿತವಾಗಿದೆ ಕೇರಳಕ್ಕೆ ಮುಂಗಾರು ಮಳೆಯ ಪ್ರವೇಶವಾಗಿದೆ. ಇನ್ನು 3 ರಿಂದ 4 ದಿನದಲ್ಲಿ ನಮ್ಮ ರಾಜ್ಯದ ಕರಾವಳಿ ಭಾಗಕ್ಕೂ ಕೂಡ ಮುಂಗಾರಿನ ಪ್ರವೇಶ ಆಗುತ್ತೆ ಅಂತ ಹೇಳಿ ಮುನ್ಸೂಚನೆ ಇದೆ. ಈ ನಿಟ್ಟಿನಲ್ಲಿ ಈಗ ಬೆಳಗ್ಗೆಯಿಂದಲೇ ಮಂಗಳೂರಲ್ಲಿ ಕರಾವಳಿ ಭಾಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೇರಳಕ್ಕೆ ಮುಂಗಾರು ಎಂಟ್ರಿ ಬಗ್ಗೆ ಈಗ ಹವಾಮಾನ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. 8 ದಿವಸದ ಮುಂಚಿತವಾಗಿಯೇ ಕೇರಳಕ್ಕೆ ಮುಂಗಾರು ಮಳೆಯ ಪ್ರವೇಶ ಆಗಿದೆ. ಇನ್ನು ಮಂಗಳೂರು ಭಾಗದಲ್ಲಿ ಇವತ್ತಿನ ರೆಡ್ ಅಲರ್ಟ್ ಹೇಗಿದೆ ಮತ್ತೆ ಆ ಭಾಗದಲ್ಲಿ ಮುಂಗಾರು ಮಳೆ ಪ್ರವೇಶದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಇನ್ನು 3 ರಿಂದ 4 ದಿವಸದಲ್ಲಿ ರಾಜ್ಯದ ಕರಾವಳಿ ಭಾಗಕ್ಕೆ ಮುಂಗಾರು ಮಳೆ ಎಂಟ್ರಿ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಹೇಳಿದೆ. ಈಗ ಕೇರಳಕ್ಕೆ ಎಂಟ್ರಿ ಆಗಿರೋದ್ರಿಂದ ಇವತ್ತು ರೆಡ್ ಅಲರ್ಟ್ ಹೆಂಗಿದೆ ಪರಿಸ್ಥಿತಿಯಲ್ಲಿ? ಶರ್ಮಿತಾ, ನಿನ್ನೆ ತಡರಾತ್ರಿಯಿಂದಲೇ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದಿದೆ. ಈಗ ಮಂಗಳೂರು ನಗರದಲ್ಲಿ ಬಿಸಿಲಿನ ವಾತಾವರಣ ಇದೆ. ಆದ್ರೆ ಜಿಲ್ಲೆಯ ಹಲವು ಗ್ರಾಮೀಣ ಭಾಗ ಅಂದ್ರೆ ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಬಂಟ್ವಾಳ ಇನ್ನಿತರ ತಾಲೂಕುಗಳಲ್ಲಿ ದಟ್ಟವಾದ ಮೋಡ ಮುಸುಕಿದ ವಾತಾವರಣ ಇರುವಂತದ್ದು. ಮುಂದಿನ 3 ಗಂಟೆಗಳ ಕಾಲ ಭಾರಿ ಮಳೆಯಾಗುವಂತಹ ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದ್ದಾರೆ. ಜೊತೆಗೆ ನಾಳೆಯಿಂದ 3 ದಿನಗಳ ಕಾಲ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. 2009ರ ಬಳಿಕ ಇದೇ ಮೊದಲ ಬಾರಿಗೆ ಕೇರಳಕ್ಕೆ ಇಷ್ಟು ವೇಗದಲ್ಲಿ ಮುಂಗಾರು ಮಾರುತಗಳು ಅಪ್ಪಳಿಸಿರುವಂತದ್ದು. 9 ದಿನಗಳ ಮೊದಲೇ ಮುಂಗಾರು ಮಾರುತ ಕೇರಳವನ್ನು ಅಪ್ಪಳಿಸಿದೆ. ಹಾಗಾಗಿ ರಾಜ್ಯದ ಕರಾವಳಿ ಭಾಗವನ್ನ ಇನ್ನು 3 ದಿನದ ಒಳಗಾಗಿ ಮುಂಗಾರು ಮಾರುತಗಳು ಪ್ರವೇಶ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಭಾರಿ ಗಾಳಿ ಮಳೆ ಆಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಈ ಮೂಲಕವಾಗಿ ಜನರಿಗೆ ಜಿಲ್ಲಾಡಳಿತ ಒಂದು ಮನವಿಯನ್ನ ಮಾಡಿದೆ. ಅದು ನದಿಯಲ್ಲಿ ನೀರಿನ ಹರಿವು ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ನದಿ ಪಾತ್ರ ಜನರು ಅತ್ಯಂತ ಎಚ್ಚರವನ್ನು ವಹಿಸಬೇಕು. ಅದರ ಜೊತೆಗೆ ಮುಂಗಾರು ಮಾರುತದ ಆಗಮನದ ಹಿನ್ನೆಲೆಯಲ್ಲಿ ಸಮುದ್ರ ತೀರದಲ್ಲಿ ಭಾರಿ ಗಾಳಿಯ ವೇಗ ಇರುತ್ತೆ. ಸುಮಾರು 35 ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿಯ ವೇಗ ಇರುತ್ತೆ. ಆ ನಿಟ್ಟಿನಲ್ಲಿ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯುವಂತಹ ದುಸ್ಸಾಹಸವನ್ನ ಮಾಡಬಾರದು ಎಂಬ ಮನವಿಯನ್ನ ಮಾಡಿದೆ. ಜೂನ್ 1ನೇ ತಾರೀಕು ನಂತರವಾಗಿ ಮೀನುಗಾರಿಕಾ ಋತು ಅಂತ್ಯ ಆಗತ್ತೆ. ಹಾಗಾಗಿ ಎಲ್ಲ ಬೋಟ್ಗಳು ಈಗಾಗಲೇ ದಡವನ್ನ ಸೇರ್ತಾ ಇರುವಂತದ್ದು. ಈಗಾಗಲೇ ಭಾಗಶಃ ಎಲ್ಲ ಬೋಟ್ಗಳು ದಡವನ್ನ ಸೇರ್ತಾ ಇದೆ. ಇನ್ನು ಉಳಿದಂತೆ ಮೀನುಗಾರಿಕೆಗೆ ಹೋದಂತಹ ಬೋಟ್ಗಳು ಆದಷ್ಟು ವೇಗವಾಗಿ ದಡಕ್ಕೆ ಸೇರಿ ಲಂಗರನ್ನ ಹಾಕಬೇಕೆಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು. ಇನ್ನುಳಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಧಿಸುವಂತಹ ಚಾರ್ಮಾಡಿ ಘಾಟ್, ಶಿರಾಡಿ ಘಾಟ್ ಅಲ್ಲಿ ಕೂಡ ಅಲ್ಲಲ್ಲಿ ಭೂಕುಸಿತ ಪ್ರಕರಣಗಳು ಆಗ್ತಾ ಇರುವಂತದ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾಗಿ ವಿಪತ್ತು ಬಂದ್ರೆ ಅದನ್ನ ನಿರ್ವಹಣೆ ಮಾಡೋಕೆ ಆಯಾ ಕ್ಷೇತ್ರದ ಎಲ್ಲ ಅಧಿಕಾರಿಗಳು ಸರ್ವಸನ್ನದ್ಧರಾಗಿರ್ಬೇಕೆಂಬ ಮನವಿಯನ್ನ ಜಿಲ್ಲಾಡಳಿತ ಮಾಡಿರುವಂತದ್ದು. ಈಗಾಗಲೇ ಮಾನ್ಸೂನ್ ಪ್ರಯುಕ್ತವಾಗಿ ಜಿಲ್ಲಾಧಿಕಾರಿಗಳು ವಿಶೇಷವಾದ ಸಭೆಯನ್ನ ಮಾಡಿದ್ದಾರೆ. ಎಲ್ಲೇ ಯಾವುದೇ ರೀತಿಯ ಆಪತ್ತು ಬಂದರೂ ಕೂಡ ವಿಪತ್ತು ಬಂದರೂ ಕೂಡ ಅದನ್ನ ನಿರ್ವಹಣೆ ಮಾಡೋಕೆ ಅಧಿಕಾರಿಗಳ ತಂಡ ಸರ್ವಸನ್ನದ್ಧರಾಗಿರ್ಬೇಕೆಂಬ ಆದೇಶವನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಶರ್ಮಿತಾ, ಒಂದ್ ಕಡೆ ಮೀನುಗಾರರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ, ಮತ್ತೊಂದ್ ಕಡೆ ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇನ್ನು ಬೀಚ್ಗೆ ಬರುವಂತ ಪ್ರವಾಸಿಗರಿಗೆ ಏನಾದ್ರೂ ಸೂಚನೆಗಳನ್ನ ಕೊಟ್ಟಿದೆಯಾ? ಸದ್ಯ ಪ್ರವಾಸಿಗರಿಗೆ ವಿಶೇಷವಾದ ಸೂಚನೆ ಕೊಟ್ಟಿರುವಂತದ್ದು. ಸಮುದ್ರ ಈಗಾಗಲೇ ಅಬ್ಬರಿಸ್ತಾ ಇದೆ. ಮುಂದಿನ ಮಳೆ ಜಾಸ್ತಿ ಆದ ಸಂದರ್ಭದಲ್ಲಿ ಮತ್ತಷ್ಟು ಅಬ್ಬರವನ್ನು ಕಂಡುಕೊಳ್ಳುತ್ತೆ. ಅದೇ ರೀತಿಯಾಗಿ ಕಡಲ್ಕೊರೆತ ಪ್ರಕರಣಗಳು ಉಳ್ಳಾಲ, ಬಟ್ಟಪ್ಪಾಡಿ, ಉಚ್ಚಿಲ ಮುಂತಾದ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಹಾಗಾಗಿ ಸಮುದ್ರ ತೀರಕ್ಕೆ ಪ್ರವಾಸಿಗರು ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ಜಿಲ್ಲಾಡಳಿತ ವಿಶೇಷ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಹೋಮ್ ಗಾರ್ಡ್ ಒಬ್ಬರನ್ನ ಬೀಚ್ ಬದಿಗಳಲ್ಲಿ ನೇಮಕ ಮಾಡೋಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಲವು ಬೀಚ್ಗಳಲ್ಲಿ ಪ್ರವಾಸೋದ್ಯಮ ಕಂಪನಿಗಳು ಆ ಬೀಚ್ಗಳನ್ನು ನಡೆಸ್ತಾ ಇದೆ. ಹಾಗಾಗಿ ಪ್ರವಾಸಿಗರಿಗೆ ಯಾವುದೇ ರೀತಿಯಾಗಿ ಅನಾನುಕೂಲ ಆಗಬಾರ್ದು ಮತ್ತು ಮಾಹಿತಿ ಇಲ್ಲದೆ ಸಮುದ್ರಕ್ಕೆ ಇಳಿಯುವಂತಹ ಅಥವಾ ಸಮುದ್ರದಲ್ಲಿ ನೀರಾಟ ಆಡುವಂತಹ ಪ್ರವಾಸಿಗರನ್ನ ತಡಿಬೇಕೆಂಬ ಆದೇಶವನ್ನ ಸದ್ಯ ಜಿಲ್ಲಾಡಳಿತ ಮಾಡಿರುವಂತದ್ದು. ಮುಂದಿನ ಕೆಲ ದಿನಗಳ ಕಾಲ ಮತ್ತೆ ಭಾರಿ ಮಳೆ ಆಗುವಂತಹ ಸೂಚನೆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಳೆಗಾಲ ಮುಗಿಯುವ ತನಕ ಸಮುದ್ರಕ್ಕೆ ಯಾರು ಕೂಡ ಇಳಿಬಾರದೆಂಬ ಆದೇಶವನ್ನ ಜಿಲ್ಲಾಡಳಿತ ಕೆಲವೇ ದಿನಗಳಲ್ಲಿ ಹೊರಡಿಸುವಂತ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ, ಕಿಶನ್, ಮತ್ತೊಂದು ವಿಷಯ ಅಂತಂದ್ರೆ ಪೂರ್ವ ಮುಂಗಾರು ಅಬ್ಬರನೇ ರಾಜ್ಯಾದ್ಯಂತ ನಾವು ನೋಡಿದ್ವಿ. ಈಗ ಮುಂಗಾರು ಪ್ರವೇಶಕ್ಕೆ
ದಿನಗಣನೆ ಆರಂಭವಾಗಿರುವಂತ ಈ ಹಂತದಲ್ಲಿ ಕರಾವಳಿ ಭಾಗ, ದಕ್ಷಿಣ ಕನ್ನಡ ಭಾಗ ಅಂತ ಬಂದಾಗ ಗುಡ್ಡ ಜರಿಯೋದು, ಗುಡ್ಡ ಕುಸಿತ ಇಂಥ ಪ್ರಕರಣಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಮತ್ತೆ ಈ ವರ್ಷ ವಾಡಿಕೆಗಿಂತಲೂ ಅಧಿಕ ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ ನಿರೀಕ್ಷೆಗಳಿರೋದ್ರಿಂದ ಜಿಲ್ಲಾಡಳಿತ ಈ ಗುಡ್ಡ ಕುಸಿತದ ಬಗ್ಗೆ ಯಾವ ತರ ಎಚ್ಚರಿಕೆಯನ್ನು ವಹಿಸಿದೆ ಅಂದ್ರೆ ಅಲರ್ಟ್ ಆಗಿದೆ? ಶರ್ಮಿತಾ, ಈಗಾಗಲೇ ಯಾವೆಲ್ಲ ಪ್ರದೇಶಗಳು ಈ ಅಪಾಯದ ಸ್ಥಿತಿಯಲ್ಲಿ ಇದು ಅಥವಾ ಕಳೆದ ಹಲವಾರು ವರ್ಷಗಳಿಂದ ಈ ಮಳೆಗಾಲದ ಸಂದರ್ಭದಲ್ಲಿ ಅಲ್ಲಲ್ಲಿ ಗುಡ್ಡ ಜರಿತ ಪ್ರಕರಣಗಳು ಆಗ್ತಾ ಇದೆ, ಅಂತಹ ಪ್ರದೇಶಗಳನ್ನ ನೋಟೆಡ್ ಮಾಡಲಾಗಿರುವಂಥದ್ದು. ಈಗಾಗಲೇ ಅವರಿಗೆ ಮಳೆ ತೀವ್ರವಾದಂತಹ ಸಂದರ್ಭದಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಬರಬೇಕು ಎಂಬ ಆದೇಶವನ್ನ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಹಾಗಾಗಿ ಯಾವ ಯಾವ ಗ್ರಾಮಗಳಲ್ಲಿ ಅಂತಹ ಅಪಾಯಕಾರಿ ಪರಿಸ್ಥಿತಿ ಇದೆ ಮತ್ತು ಆ ಭಾಗದಲ್ಲಿ ನೆಲೆಸಿರುವಂತಹ ಜನರ ಒಂದು ರೀತಿಯಾಗಿ ಅವರ ನೋಡೋಕೆ ಅಲ್ಲಿಯ ಸ್ಥಳೀಯ ಪಿಡಿಒಗಳಿಗೆ ಜಿಲ್ಲಾಧಿಕಾರಿಗಳು ಆದೇಶ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾಗಿ ಜೋರಾಗಿ ಗಾಳಿ ಮಳೆ ಬಂದ್ರೆ ಗುಡ್ಡದ ಮೇಲ್ಭಾಗದಲ್ಲಿ ಅಥವಾ ಗುಡ್ಡದ ತಪ್ಪಲಲ್ಲಿ ವಾಸಿಸುವಂತಹ ಜನರನ್ನ ಶಿಫ್ಟ್ ಮಾಡಬೇಕು, ಅವರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕರ್ಕೊಳ್ಳುವಂತಹ ವ್ಯವಸ್ಥೆಗಳನ್ನ ಮಾಡಬೇಕೆಂಬ ಆದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿರುವಂತದ್ದು. ಇನ್ನು ಉಳಿದಂತೆ ಮಂಗಳೂರು ನಗರದ ಹಲವು ಭಾಗದಲ್ಲಿ ಮುನ್ನೆ ಪ್ರಾರಂಭದ ಮಳೆಗೆ ಹಲವು ಗುಡ್ಡ ಕುಸಿತ ಪ್ರಕರಣಗಳು ಕೂಡ ಆಗಿದೆ, ಆವರಣ ಗೋಡೆ ಕುಸಿಯುವಂತಹ ಪ್ರಕರಣಗಳು ಕೂಡ ಆಗಿದೆ. ಯಾಕೆಂದ್ರೆ ಈ ಹಿಂದಿನ ಮಳೆಗಾಲದಲ್ಲಿ ಕೂಡ ಸಾಕಷ್ಟು ಜೀವಹಾನಿ ಮಂಗಳೂರು ನಗರದಲ್ಲಿ ಆಗಿರುವಂತದ್ದು. ಹಾಗಾಗಿ ಈ ಬಾರಿಯ ಮಳೆಗಾಲದಲ್ಲಿ ಕೂಡ ಅದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಬ ನಿಟ್ಟಿನಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತಹ ಕಂಪನಿಗಳಿಗೆ ಅಥವಾ ಮಾಲಕರಿಗೆ ವಿಶೇಷವಾದ ಸೂಚನೆ ಕೊಟ್ಟಿದ್ದಾರೆ. ಗಾಳಿ ಮಳೆಯ ಸಂದರ್ಭದಲ್ಲಿ ಯಾವುದೇ ಕಾರ್ಮಿಕರನ್ನ ಕೆಲಸಕ್ಕೆ ದೂಡುವಂತ ಕೆಲಸವನ್ನ ಮಾಡಬಾರ್ದೆಂಬ ಆದೇಶವನ್ನ ಈಗಾಗಲೇ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕಿಶನ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಮೈದುಂಬಿಕೊಂಡಿದೆ ಕಾರವಾರದ ಕದ್ರಾ ಜಲಾಶಯ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಈ ಜಲಾಶಯ ಭರ್ತಿಯಾಗಿದೆ. ಯಾವುದೇ ಸಂದರ್ಭದಲ್ಲೂ ಜಲಾಶಯದಿಂದ ನೀರು ಕಾಳಿ ನದಿಗೆ ಬಿಡುವಂತ ಸಾಧ್ಯತೆಗಳಿದೆ. ಕಳೆದ 4 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಮಳೆ ಸುರಿತಾ ಇದೆ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡೋಣ. ಕಳೆದ 3-4 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿರುವಂತದ್ದು, ಅದ್ರ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು. ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಜಲಾಶಯದ ಮೇಲ್ದಂಡೆಯಲ್ಲಿದ್ದೇವೆ. ಈಗ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೇವೆ ಹಚ್ಚ ಹಸುರಿನ ಪರಿಸರ ಯಾವ ರೀತಿ ಇದೆ, ಅದ್ರ ಜೊತೆಗೆ ಸುತ್ತಲೂ ಮೋಡ ಕವಿದ ವಾತಾವರಣ ಯಾವ ರೀತಿ ಇದೆ. ಇದರ ಮಧ್ಯೆ ತುಂಬಿ ತುಳುಕ್ತಾ ಇರುವಂತ ಕದ್ರಾ ಜಲಾಶಯ ಏನು ದೃಶ್ಯಾವಳಿಯನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ವಿ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈಗ ಕದ್ರಾ ಜಲಾಶಯ ಮೇ ತಿಂಗಳಲ್ಲೇ ಈ ರೀತಿಯಾಗಿ ಭರ್ತಿಯಾಗಿರುವಂತದ್ದು. ಇದು ಒಂದು ರೀತಿಯಲ್ಲಿ ಖುಷಿಯ ವಿಚಾರ. ಅದರ ಜೊತೆಗೆ ಕಾಳಿ ನದಿಯ ತಟದಲ್ಲಿರುವಂತ ಗ್ರಾಮೀಣ ಭಾಗದ ಜನರಿಗೆ ಒಂದು ಆತಂಕದ ವಿಚಾರ. ಕದ್ರಾ ಜಲಾಶಯ ಗರಿಷ್ಠ ಮಟ್ಟ ಒಟ್ಟು 35 ಮೀಟರ್ ಇದೆ. ಈಗ ಕಳೆದ 4 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಈಗ 31 ಮೀಟರ್ನಷ್ಟು ನೀರು ತುಂಬಿಕೊಂಡಿರುವಂತದ್ದು. ಈಗ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ಇದೇ ಲೆವೆಲ್ ಅನ್ನ ಮೇಂಟೈನ್ ಮಾಡಲು ಈಗ ಸೂಚನೆಯನ್ನ ಸಹಿತ ನೀಡಲಾಗಿರುವಂತದ್ದು. ಈಗ ಯಾವುದೇ ಸಂದರ್ಭದಲ್ಲೂ ಸಹಿತ ಕದ್ರಾ ಜಲಾಶಯದಿಂದ ಮುಂದೆ ನೀರು ಬಿಡುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ. ಅದರ ಜೊತೆಗೆ ಕದ್ರಾ ಜಲಾನಯನ ಪ್ರದೇಶದಲ್ಲೂ ಸಹಿತ ಸಾಕಷ್ಟು ಮಳೆ ಸುರಿತಾ ಇರುವುದರಿಂದ ಕದ್ರಾ ಜಲಾಶಯ ಭರ್ತಿಯಾದ ನಂತರ ಯಾವ ಸಂದರ್ಭದಲ್ಲಿಯೂ ಸಹಿತ ಇಲ್ಲಿ ನೀರು ಬಿಡುವಂತ ಒಂದು ಸಾಧ್ಯತೆ ಇದೆ ಎನ್ನುವಂತ ಬಗ್ಗೆ ನಮಗೆ ಈಗ ಮಾಹಿತಿ ಇಲ್ಲಿನ ಅಧಿಕಾರಿ ವರ್ಗದಿಂದ ಮತ್ತು ಅದೇ ರೀತಿ ಉತ್ತರ ಕನ್ನಡ ಜಿಲ್ಲಾಡಳಿತದಿಂದ ನಮಗೆ ಲಭ್ಯವಾಗಿರುವಂತದ್ದು. ಹಚ್ಚ ಹಸುರಿನ ಪರಿಸರವನ್ನ ನಾವು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಕಳೆದ 4 ದಿನದಿಂದ ಸುರಿತಿರುವಂತ ಮಳೆಗೆ ಇಲ್ಲಿ ಜೀವಕಳೆ ಬಂದಿರುವಂತದ್ದು. ಈಗ ಈ ದೃಶ್ಯಾವಳಿ ಕದ್ರಾ ಜಲಾಶಯದ ಮೇಲ್ದಂಡೆಯಿಂದ ತೋರಿಸ್ತಾ ಇರುವಂತದ್ದು. ವಿಹಂಗಮವಾದಂತಹ ಒಂದು ನೋಟ ಇದು. ಈಗ ಕದ್ರಾ ಜಲಾಶಯದಿಂದ ನೀರು ಬಿಟ್ರೆ ಏನ್ ಸಮಸ್ಯೆ ಆಗತ್ತೆ ಅಂದ್ರೆ, ಈಗ ಇದು ಕಾಳಿ ನದಿ ಹರಿತಾ ಇರುವಂತದ್ದು. ಕಾಳಿ ನದಿಯ ತಟದಲ್ಲಿ ಸಾಕಷ್ಟು ಗ್ರಾಮಗಳಿವೆ. ಒಂದಾರು ವೇಳೆ ಕದ್ರಾ ಜಲಾಶಯದಿಂದ ನೀರು ಬಿಟ್ರೆ ಈ ಗ್ರಾಮಗಳಿಗೆ ಆತಂಕ ಎದುರಾಗತ್ತೆ, ಪ್ರವಾಹದ ಪರಿಸ್ಥಿತಿ ಇಲ್ಲಿ ಎದುರಾಗತ್ತೆ. ಈ ಹಿನ್ನೆಲೆಯಲ್ಲಿ ಕದ್ರಾ ಜಲಾಶಯ ಎಷ್ಟು ಬೇಗ ಭರ್ತಿಯಾಗಿದೆಯೋ ಅದು ಖುಷಿಯ ವಿಚಾರ. ಆದ್ರೆ ನೀರನ್ನ ಬಿಟ್ರೆ ಕಾಳಿ ನದಿ ತಟದಲ್ಲಿಂದ ಗ್ರಾಮಗಳಿಗೆ ಆತಂಕ ಕೂಡ ಇದ್ದೇ ಇರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ 4 ದಿನದಿಂದ ಸುರಿಯುತ್ತಿರುವಂತ ಭಾರಿ ಮಳೆಗೆ ಕದ್ರಾ ಜಲಾಶಯ ಕೂಡ ಭರ್ತಿಯಾಗಿರುವಂತದ್ದು. ಅದರ ಜೊತೆಗೆ ಎಲ್ಲಾ ಹಳ್ಳ ಕೊಳ್ಳಗಳು ಈಗ ಭರ್ತಿಯಾಗಿರುವಂತದ್ದು. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.
ಇನ್ನು ರಾಜ್ಯದಲ್ಲಿ ಸುರಿತಿರುವಂತಹ ಮುಂಗಾರು ಪೂರ್ವ ಮಳೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಗಾಜನೂರಿನ ತುಂಗಾ ಜಲಾಶಯ ತುಂಬುವಂತ ಹಂತಕ್ಕೆ ತಲುಪಿದೆ. ಡ್ಯಾಂನಿಂದ ಯಾವುದೇ ಸಂದರ್ಭದಲ್ಲಾದರೂ ನೀರನ್ನು ಹೊರಕ್ಕೆ ಬಿಡುವಂತಹ ಸಾಧ್ಯತೆ ಇದೆ. ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ಡ್ಯಾಂ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಳವಾದಲ್ಲಿ ಯಾವುದೇ ಸಂದರ್ಭದಲ್ಲಿ ತುಂಗಾ ಜಲಾಶಯದಿಂದ ನೀರನ್ನು ಹೊರಗೆ ಬಿಡಲಾಗುತ್ತೆ.